ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕೋರ್ಟಿಗೆಲ್ಲ ತಲೆ ಬಾಗಲೇಬೇಕು. ಅವ್ರು ಕೊಟ್ಟಿರೋ ನಿರ್ಧಾರಕ್ಕೆ ನ್ಯಾಯ ಸಿಕ್ತು ಅಂತ ಇಷ್ಟೊಂದು ಹೇಳ್ತೀನಿ ಅಷ್ಟೇ. ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಟ್ರಯಲ್ ಆಗಬೇಕು ಅಷ್ಟೇ. ಈಗ ಬೇಲ್ ಮೇಲೆ ಅವ್ರೇನು ಇದು ಮಾಡಿದಾರೋ ಅದಕ್ಕೆ ಬೇಲ್ ಕ್ಯಾನ್ಸಲ್ ಆಗಿರೋ ವಿಚಾರ ಫಸ್ಟ್ ನಿಮಗೆ ಗೊತ್ತಾಯ್ತು, ಮನೆಯವರಿಗೆ ಹೇಳಿದ್ರು? ಹೌದು ಫಸ್ಟ್ ನಾವೇ ಹೇಳಿದ್ದು. ಅಲ್ಲ, ಅದು ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಬೇಲ್ ಕ್ಯಾನ್ಸಲ್ ಆಗಿ ನೋಡಿದ್ರಲ್ಲ, ಇಮಿಡಿಯೇಟಾಗಿ ಹೋಗಿ ಮನೆಯವ್ರಿಗೆ ಹೇಳಿದ್ರು. ಆ ಟೈಮಲ್ಲಿ ಏನು ಅನ್ನಿಸ್ತು? ಏನಿಲ್ಲ, ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಅಷ್ಟೊಂದು ಸಂತೋಷ ಪಡ್ಬೋದು ಅಷ್ಟೇ. ಮತ್ತೆ ಇನ್ನೇನು ಇದು ಅನ್ನಿಸ್ಲಿಲ್ಲ ಅಷ್ಟೇ. ಬೇಲ್ ಕಂಟಿನ್ಯೂ ಆಗುತ್ತೆ ಅನ್ನೋ ಖುಷಿಲಿ ಫಾರಿನ್ ಎಲ್ಲ ಹೋಗಿದ್ರು. ಈಗ ಬೇಲ್ ಕ್ಯಾನ್ಸಲ್ ಆಗಿದೆ, ಅದಕ್ಕೆ ಏನು ಅನ್ಸುತ್ತೆ ನಿಮಗೆ? ಅದು ಕಾನೂನು ಬಿಟ್ಟು ವಿಚಾರ ಅಲ್ವಾ, ನಾವು ಹೆಂಗೆ ಹೇಳೋಕ್ಕಾಗುತ್ತದು? ಅವ್ರಿಗೆ ಅದು ಅವ್ರಿಗೆ ಬಿಟ್ಟಿರೋದು, ಅದು ಕಾನೂನಿಗೆ ಬಿಟ್ಟು. ಶಿಕ್ಷೆ ಆಗುತ್ತಾ ಅನ್ನೋ ನಂಬಿಕೆ ಬಂದಿದೆಯಾ ತಮಗೆ? ಅದು ಕೋರ್ಟಿಗೆ ಅನ್ವಯಿಸುತ್ತೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನನಗೆ ಗೊತ್ತಿಲ್ಲ, ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಕಾನೂನಿಗೆ ಕೋರ್ಟಿಗೆ ಬಿಟ್ಟ ವಿಚಾರ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು, ಇನ್ನೇನು ಇಲ್ಲ. ಇವತ್ತಿನ ತೀರ್ಪಿನ ಮೂಲಕ ನಿಮಗೆ ನಂಬಿಕೆ ಬಂದಿದೆಯಾ ಅಂತ? ತೀರ್ಪು ಬಂದಿದೆಯಲ್ಲ? ಬಂದಿದೆ. ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇದೆ, ನಮಗೆ ಕಾನೂನು ಮೇಲೂ ನಂಬಿಕೆ ಇದೆ, ನಂಬಿಕೆ ಇದೆ. ಯಾವತ್ತೂ ನಾವು ಅದನ್ನೇ ಹೇಳ್ತಿರೋದು, ಮುಂದೂ ಅದನ್ನೇ ಹೇಳ್ತೀವಿ ಅಷ್ಟೇ. ಇವರು ಹೊರಟಿದ್ರು, ನಮ್ಮ ಮನೆಯವರು ಹೊರಟಿದ್ರು ಪೂಜೆಗೆ. ಇಲ್ಲ, ನಮ್ಮದು ಅಭಿಷೇಕಕ್ಕೆ ಕೊಟ್ಟಿದ್ವಿ, ಅದಕ್ಕೋಸ್ಕರ ಕೈ ಮುಗಿದು ಬರೋಣ ಅಂತ ಹೊರಟಿದ್ರು. ಮತ್ತು ನಿನ್ನೆ ನೀವು ಫೋನ್ ಮಾಡಿದಾಗ ನಮಗೆ ಗೊತ್ತಾಗಿದೆ, ಅಲ್ಲಿವರೆಗೂ ಗೊತ್ತಿಲ್ಲ. ಅಣ್ಣಾರು ಹೇಳಿದ್ರು ಈ ವಾರದಲ್ಲೇ ಆಗುತ್ತೆ ಅಂತ, ನಮಗೂ ಗೊತ್ತಿಲ್ಲ ಅಷ್ಟು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.